ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 2025ರಲ್ಲಿ ನಡೆದ ಸೆಕೆಂಡ್ PUC ಅಕೌಂಟೆನ್ಸಿ ಎಕ್ಸಾಮ್ 1 ಪೇಪರ್, ಎಕ್ಸಾಮ್ 2 ಪೇಪರ್ ಮತ್ತು ಎಕ್ಸಾಮ್ 3 ಪೇಪರ್ ಈ 3 ಪೇಪರ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ನೋಡೋಣ. ಈಗ ನೀವು ನೋಡ್ತಾ ಇರೋದು ಎಕ್ಸಾಮ್ 1ರ ಪೇಪರ್. ಇಲ್ಲಿ ನೋಡಿ, ನಿಮಗೆ ಪೇಪರ್ ಯಾವ ತರ ಇರುತ್ತೆ ಅಂದ್ರೆ ಅಕೌಂಟೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕನ್ನಡದಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆಮೇಲೆ ನಿಮಗೆ ಇಂಗ್ಲಿಷ್ ವರ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೆ ಇಂಗ್ಲಿಷ್ ವರ್ಷನ್ ಸ್ಟಾರ್ಟ್ ಆಗಿದೆ. ಈಗ ನೋಡಿ, ಪಾರ್ಟ್ ಎ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮೊದಲನೇ ಪ್ರಶ್ನೆ, ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಪ್ರಾಫಿಟ್ ಆರ್ ಲಾಸಸ್ ಮಸ್ಟ್ ಬಿ ಶೇರ್ಡ್ ಇನ್. ಸೊ ಇಲ್ಲಿ ಈಕ್ವಲ್ ಪ್ರಪೋರ್ಷನ್ ಆಗುತ್ತೆ. ಆಪ್ಷನ್ ಬಿ ಆನ್ಸರು. The old profit sharing ratio among Ramesh, Satish and Ravish were 2:2:1. The new profit sharing ratio after Satish retirement is 3:2. The gain ratio of continuing partner is. So ಇಲ್ಲಿ ಈ ಪ್ರಾಬ್ಲಮ್ಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಮೂರನೇ ಪ್ರಶ್ನೆ ನೋಡಿ, a company issued 2008% debenture of ₹100 each at par value, redeemable at 10% premium. 8% stands for 8% ಅಂದ್ರೆ ಅದನ್ನ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಆಪ್ಷನ್ ಡಿ ಆನ್ಸರ್. ನಾಲ್ಕನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂಡರ್ ಕಂಪನೀಸ್ ಆಕ್ಟ್. ಸೊ ಇಲ್ಲಿ ಸರಿಯಾದ ಉತ್ತರ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಗುತ್ತೆ. ಐದನೇ ಪ್ರಶ್ನೆ, ಟ್ಯಾಂಜಿಬಲ್ ಅಸೆಟ್ ಆಫ್ ಎ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ 4 lakh to 5 lakh. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಚೇಂಜ್? ಇಲ್ಲಿ ಇನ್ಕ್ರೀಸ್ ಆಗಿರೋದು 1 ಲಕ್ಷ. 1 lakh ಡಿವೈಡೆಡ್ ಬೈ 4 lakh ಇಂಟು 100 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಬರುತ್ತೋ ಅದೇ ಆನ್ಸರ್. ಆನ್ಸರ್ ಆಪ್ಷನ್ ಬಿ 25% ಆಗುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. ಗುಡ್ ವಿಲ್ ಇಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ ಆನ್ಸರ್ ಆಗುತ್ತೆ. ಏಳನೇ ಪ್ರಶ್ನೆ ನೋಡಿ, ಪಾರ್ಟ್ನರ್ಸ್ ಲೋನ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಟು ದ ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಟ್ರಾನ್ಸ್ಫರ್ಡ್ ಕೊಟ್ಟಿದ್ದಾರೆ, ನಾಟ್ ಟ್ರಾನ್ಸ್ಫರ್ಡ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಾಟ್ ಟ್ರಾನ್ಸ್ಫರ್ಡ್. ಪಾರ್ಟ್ನರ್ಸ್ ಲೋನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಂಟನೇ ಪ್ರಶ್ನೆ, ಪ್ರಾಫಿಟ್ ಆನ್ ಫಾರ್ಫಿಚರ್ ಆಫ್ ಶೇರ್ ಇಸ್ ಟ್ರಾನ್ಸ್ಫರ್ಡ್ ಟು ಡ್ಯಾಶ್ ಅಕೌಂಟ್. ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಸರಿಯಾದ ಉತ್ತರ ಆಗುತ್ತೆ. ಒಂಬತ್ತನೇ ಪ್ರಶ್ನೆ, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆರ್ ಡ್ಯಾಶ್ ಟು ಈಚ್ ಅದರ್. ಕಾಂಪ್ಲಿಮೆಂಟರಿ ಆಗುತ್ತೆ. ಹತ್ತನೇ ಪ್ರಶ್ನೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ಯಾಶ್ ಆಫ್ ಕ್ಯಾಶ್ ಫ್ಲೋಸ್. ಆನ್ಸರ್ ಬ್ಯಾಲೆನ್ಸಿಂಗ್ ಆಗುತ್ತೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್ ಸರಿಯಾದ ಉತ್ತರ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ಕಾಮನ್ ಸೀಲ್ ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ. ರಿಡಂಪ್ಷನ್ ಆಫ್ ಡಿಬೆಂಚರ್. ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ ಆನ್ಸರ್ ಆಗುತ್ತೆ. ಲಿಕ್ವಿಡಿಟಿ ರೇಷಿಯೋ. ಶಾರ್ಟ್ ಟರ್ಮ್ ಇನ್ ನೇಚರ್ ಆನ್ಸರ್ ಆಗುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಆಸ್ ಪರ್ AS 3 ಆನ್ಸರ್ ಆಗುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ನೆಕ್ಸ್ಟ್, 1 ಅಂಕದ ಪ್ರಶ್ನೆಗಳು ಹೀಗಿದಾವೆ. ಸ್ಟೇಟ್ ಎನಿ ಒನ್ ಕಾಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಮುಂದಿನ ಪ್ರಶ್ನೆ, ಡಿಸೀಸ್ ಪಾರ್ಟ್ನರ್ ಮೇ ಬಿ ಪೇಡ್ ಇನ್ 1 ಲಂಸಮ್ ಆರ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್. ಟ್ರೂ ಆಗುತ್ತೆ ಆನ್ಸರ್. 14ನೇ ಪ್ರಶ್ನೆ, ಮೆನ್ಷನ್ ಎನಿ ಒನ್ ವೇ ಆಫ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. 15ನೇ ಪ್ರಶ್ನೆ, ಗಿವ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಲಯಬಿಲಿಟಿ. 16ನೇ ಪ್ರಶ್ನೆ, ಎಕ್ಸ್ಪ್ಯಾಂಡ್ RONW ರಿಟರ್ನ್ ಆನ್ ನೆಟ್ ವರ್ತ್ ಆಗುತ್ತೆ. 2 ಅಂಕದ ಪ್ರಶ್ನೆಗಳು ನೋಡಿ. 17ನೇ ಪ್ರಶ್ನೆ, ಸ್ಟೇಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. 18ನೇ ಪ್ರಶ್ನೆ, ಗಿವ್ ದ ಜರ್ನಲ್ ಎಂಟ್ರಿ ವೆನ್ ರಿಟೈರಿಂಗ್ ಪಾರ್ಟ್ನರ್ ಇಸ್ ಪೇಡ್ ಕ್ಯಾಶ್ ಇನ್ ಫುಲ್. 19ನೇ ಪ್ರಶ್ನೆ, ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. 20ನೇ ಪ್ರಶ್ನೆ, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. 21ನೇ ಪ್ರಶ್ನೆ, ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. 6 ಅಂಕದ ಪ್ರಶ್ನೆಗಳು ಪಾರ್ಟ್ ಸಿ ನೋಡಿ. ಪಾರ್ಟ್ ಸಿ ನಲ್ಲಿ 22ನೇ ಪ್ರಶ್ನೆ ನೋಡಿ. 22ನೇ ಪ್ರಶ್ನೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದ್ರು. ಪ್ರಶ್ನೆ ನೋಡಿಕೊಂಡು ಸಾಲ್ವ್ ಮಾಡಿ. ಇದರ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. 23ನೇ ಪ್ರಶ್ನೆ ನೋಡಿ. 23ನೇ ಪ್ರಶ್ನೆಯಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದರೆ ನೋಡಿ. ಪ್ರಶ್ನೆ ನೋಡಿಕೊಂಡು ನೀವು ಸಾಲ್ವ್ ಮಾಡಿ. ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. 24ನೇ ಪ್ರಶ್ನೆ ನೋಡಿ.
ಡೆತ್ ಆಫ್ ಪಾರ್ಟ್ನರ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದರೆ ಇಲ್ಲಿ ಗುಡ್ ವಿಲ್ಗೆ ಆವರೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಈ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಇದರ ಉತ್ತರಗಳೆಲ್ಲ. 25ನೇ ಪ್ರಶ್ನೆ ನೋಡಿ. 25ನೇ ಪ್ರಶ್ನೆಯಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಕೇಳಿದರೆ ನೋಡಿ, ಪೂರ್ತಿ ಪ್ರಶ್ನೆ ನೋಡಿಕೊಂಡು ನೀವು ಸಾಲ್ವ್ ಮಾಡಿ. 26ನೇ ಪ್ರಶ್ನೆ ನೋಡಿ. ಕ್ಯಾಶ್ ಫ್ರಮ್, ಇಲ್ಲಿ ಪ್ರಶ್ನೆಯಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಬರಬೇಕು. ಅದು ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲ, ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಓಕೆ, ಪಾರ್ಟ್ ಡಿ ನೋಡಿ. 12 ಅಂಕದ ಪ್ರಶ್ನೆಗಳು ಯಾವುದ್ಯಾವ್ದು ಕೊಟ್ಟಿದ್ದಾರೆ ನೋಡಿ. 27ನೇ ಪ್ರಶ್ನೆ ನೋಡಿ. ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ನೋಡಿ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ನೋಡಿ. ಅಡ್ಜಸ್ಟ್ಮೆಂಟ್ಸಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮದನ್ ಅನ್ನೋ ಪಾರ್ಟ್ನರ್ ರಿಟೈರ್ ಆಗಿದ್ದಾರೆ, ಸ್ಟಾಕ್ ಇನ್ಕ್ರೀಸ್ಡ್ ಆಗಿದೆ, ಡೇಟಾಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಮೆಷಿನರಿ ಫರ್ನಿಚರ್ ಡಿಪ್ರಿಸಿಯೇಟ್ ಆಗಿದೆ, ಬಿಲ್ಡಿಂಗ್ ರಿವ್ಯಾಲ್ಯೂ ಆಗಿದೆ, ಗುಡ್ ವಿಲ್ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ ಪ್ರಾಬ್ಲಮ್. 28ನೇ ಪ್ರಶ್ನೆ ಡಿಸಲ್ಯೂಷನ್ ಮೇಲೆ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ಸ್ ನೋಡಿ, ಟ್ರೈ ಮಾಡಿ. ಉತ್ತರ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. 29ನೇ ಪ್ರಶ್ನೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಫಾರ್ ಫ್ಯೂಚರ್ 5000 ಶೇರ್ಸ್ನ ಫಾರ್ಫಿಟ್ ಮಾಡಿದ್ದಾರೆ, 4000 ಶೇರ್ಸ್ನ ರೀಇಶ್ಯೂ ಮಾಡಿದ್ದಾರೆ. ಸೊ ಇದು ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಟ್ರೈ ಮಾಡಿ. ಉತ್ತರ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. 30ನೇ ಪ್ರಶ್ನೆಯೂ ಕೂಡ ಸುಮಾರು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಿದೆ. ಪ್ರಶ್ನೆ ನೋಡ್ಕೊಳ್ಳಿ, ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಇಲ್ಲಿ ಲಯಬಿಲಿಟಿ ಯಾವುದು, ಅಸೆಟ್ಸ್ ಯಾವುದು ಅಂತ ಫಾರ್ಮೇಟ್ ಕೊಟ್ಟಿಲ್ಲ. ನೀವು ಫಾರ್ಮೇಟ್ ತಯಾರು ಮಾಡಿ ಆಮೇಲೆ ಆನ್ಸರ್ನ ಸಾಲ್ವ್ ಮಾಡಬೇಕಾಗುತ್ತೆ. 32ನೇ ಪ್ರಶ್ನೆ ನೋಡಿ, ಟ್ರೈ ಮಾಡಿ. ಓಕೆ, ಇದು ಮೊದಲನೆಯ ಪ್ರಶ್ನೆ ಪತ್ರಿಕೆ. 2ನೇ ಪ್ರಶ್ನೆ ಪತ್ರಿಕೆ ನೋಡೋಣ ನೋಡಿ. ಸೆಕೆಂಡ್ ಕ್ವಶನ್ ಪೇಪರ್ ಹೀಗಿದೆ. ಮೊದಲನೇ ಪ್ರಶ್ನೆ, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆಸ್ ಪರ್ ಪ್ರಾವಿಷನ್ ಆಫ್ ಸ್ಟ್ಯಾಂಪ್ ಆಕ್ಟ್ ಆಗುತ್ತೆ ಉತ್ತರ. ಅಭಿಷೇಕ್ ಅಂಡ್ ರವಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. Hari is admitted into partnership for 1/4 share. The sacrifice ratio of Abhishek and Ravi will be ನೋಡಿ, ಅಭಿಷೇಕ್ ರವಿದು ಓಲ್ಡ್ ರೇಷಿಯೋ ಏನಿರುತ್ತೆ 3:2, ಸ್ಯಾಕ್ರಿಫೈಸ್ ರೇಷಿಯೋ ಕೂಡ 3:2 ಬರುತ್ತೆ. Sandeep company forfeited 1000 equity share of ₹100 each for non-payment of first and final call money of ₹40 per share. On forfeiture of shares, forfeited share account will be credited by. ಇದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ ಉತ್ತರವನ್ನು ಬರೀಬೇಕಾಗುತ್ತೆ. ಉತ್ತರ ಆಪ್ಷನ್ ಸಿ 60,000 ಆಗುತ್ತೆ. 4ನೇ ಪ್ರಶ್ನೆ, ಫಿಕ್ಸ್ಡ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್. ಆಪ್ಷನ್ ಡಿ ಇನ್ವೆಂಟರೀಸ್ ಸರಿಯಾದ ಉತ್ತರ ಆಗುತ್ತೆ. 5ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಆಪ್ಷನ್ ಡಿ ಕ್ಯಾಶ್ ರಿಸಿಪ್ಟ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಅಂಡ್ ರೆಂಡರಿಂಗ್ ಸರ್ವಿಸ್. ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. 6ನೇ ಪ್ರಶ್ನೆ, ಡ್ಯಾಶ್ ಇಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆನ್ಸರ್ ಆಗುತ್ತೆ. 7ನೇ ಪ್ರಶ್ನೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್. ಡೆತ್ ಆಗುತ್ತೆ. ಇಲ್ಲಿ ನೀವು ಪ್ರಶ್ನೆಯನ್ನು ಇಲ್ಲಿ ಉತ್ತರ ಕೊಟ್ಟಿದ್ದಾರಲ್ವ, ಉತ್ತರ ನೋಡಿ. ಉತ್ತರದಲ್ಲಿ ಡೆತ್ ಆದಮೇಲೆ ಒಂದು ಕಾಮ ಕೊಡಬೇಕಾಗಿತ್ತು, ಮಿಸ್ ಆಗೋಗಿದೆ. ಡೆತ್ ಸ್ಯಾಕ್ರಿಫೈಸ್ ರೇಷಿಯೋ ಎರಡು ಮಿಕ್ಸ್ ಆಗೋಗಿದೆ. ಸುಮಾರು ಸ್ಟೂಡೆಂಟ್ಸು ಡೆತ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಬರೆದುಬಿಟ್ಟಿದ್ದಾರೆ, ಅಲ್ಲಿ ಕಾಮ ಮಿಸ್ ಆಗಿದೆ. ಡೆತ್ ಅಷ್ಟೇ ಉತ್ತರ ಆಗುತ್ತೆ 7ನೇದಕ್ಕೆ. 8ನೇ ಪ್ರಶ್ನೆ ನೋಡಿ, ಡಿಬೆಂಚರ್ಸ್ ಕೆ ನಾಟ್ ಬಿ ರಿಡೀಮ್ಡ್ ಅಟ್ ಡಿಸ್ಕೌಂಟ್ ಸರಿಯಾದ ಉತ್ತರ ಆಗುತ್ತೆ. 9ನೇ ಪ್ರಶ್ನೆ ನೋಡಿ, ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ದ ಬೇಸಿಕ್ ಅಂಡ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗುತ್ತೆ. 10ನೇ ಪ್ರಶ್ನೆ ನೋಡಿ, ದ ಡ್ಯಾಶ್ ರೇಷಿಯೋಸ್ ಆರ್ ಪ್ರೈಮರಿಲಿ ಮೆಜರ್ಸ್ ಆಫ್ ರಿಟರ್ನ್. ಪ್ರಾಫಿಟಬಿಲಿಟಿ ರೇಷಿಯೋಸ್ ಆಗುತ್ತೆ.
ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಉತ್ತರ ಚೇಂಜ್ ಇನ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್. ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ ಆನ್ಸರ್. ರಿಯಲೈಸೇಷನ್ ಅಕೌಂಟ್, ಉತ್ತರ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಗುತ್ತೆ. ವರ್ಟಿಕಲ್ ಅನಾಲಿಸಿಸ್, ಉತ್ತರ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಗುತ್ತೆ. ಡಿಬೆಂಚರ್ಸ್, ಉತ್ತರ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಆಗುತ್ತೆ. 1 ಅಂಕದ ಪ್ರಶ್ನೆಗಳು ನೋಡಿ. ಹೌ ಡು ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್? ಎಕ್ಸ್ಪೆಂಡ್ OPC 1% ಕಂಪನಿ. 14ನೇ ಪ್ರಶ್ನೆ, ನೇಮ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. 15ನೇ ಪ್ರಶ್ನೆ, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ. 16ನೇ ಪ್ರಶ್ನೆ, ಕ್ಯಾಶ್ ರಿಸೀವ್ಡ್ ಆನ್ ಸೇಲ್ ಆಫ್ ಗೂಡ್ಸ್ ಇಸ್ ಆನ್ ಆಪರೇಟಿಂಗ್ ಆಕ್ಟಿವಿಟಿ. ಟ್ರೂ ಆರ್ ಫಾಲ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಬಿ ನೋಡಿ, 2 ಅಂಕದ ಪ್ರಶ್ನೆಗಳು. ಡಿಫೈನ್ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ. ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿವ್ಯಾಲ್ಯೂಷನ್ ಅಕೌಂಟ್ ವೆನ್ ದೇರ್ ಇಸ್ ಲಾಸ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಜರ್ನಲ್ ಎಂಟ್ರಿ ಕೇಳಿದ್ದಾರೆ. 19ನೇ ಪ್ರಶ್ನೆ, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಎ ಕಂಪನಿ, ಇದು ಕೇಳಿದ್ದಾರೆ. 20ನೇ ಪ್ರಶ್ನೆ, ಮೆನ್ಷನ್ ಎನಿ 2 ಐಟಮ್ಸ್ ದಟ್ ಆರ್ ಶೋನ್ ಅಂಡರ್ ದಿ ಹೆಡ್ ಕರೆಂಟ್ ಲಯಬಿಲಿಟಿ ಆಫ್ ಎ ಕಂಪನಿ ಬ್ಯಾಲೆನ್ಸ್ ಶೀಟ್. 21ನೇ ಪ್ರಶ್ನೆ ನೋಡಿ, ಸ್ಟೇಟ್ ಎನಿ 2 ಆಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆಸ್ ಪರ್ AS3 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3. ಪಾರ್ಟ್ ಸಿ 6 ಅಂಕದ ಪ್ರಶ್ನೆಗಳು ನೋಡಿ. ಅಖಿಲ ಅಂಡ್ ಮಧು ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್. ಅಖಿಲ ವಿಡ್ರೂ 5,000 quarterly at the beginning of each quarter. Calculate interest on drawing of Akhila at 6% per annum for year ending 31/3/2024 under product method. ಇಲ್ಲಿ ಕ್ವಾರ್ಟರ್ಲಿ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಮೆಥಡ್ ಕೇಳಿದ್ದಾರೆ. 23ನೇ ಪ್ರಶ್ನೆ ನೋಡಿ. 23ನೇ ಪ್ರಶ್ನೆ ಗೇನ್ ರೇಷಿಯೋ ಮೇಲೆ ಕೇಳಿದ್ದಾರೆ. 23ನೇ ಪ್ರಶ್ನೆ ನೀವು ಸಾಲ್ವ್ ಮಾಡಿ. ಇದರ ಸಂಪೂರ್ಣ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. 24ನೇ ಪ್ರಶ್ನೆ ಡೆತ್ ಆಫ್ ಪಾರ್ಟ್ನರ್ ಮೇಲೆ ಕೇಳಿದ್ದಾರೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೋಡಿ, ವಿಡಿಯೋ ನೋಡಿ ಪಾಸ್ ಮಾಡಿಕೊಂಡು ಪ್ರಶ್ನೆ ಬರ್ಕೊಂಡು ಸಾಲ್ವ್ ಮಾಡಿ. ಉತ್ತರ ಆಲ್ರೆಡಿ ಹಾಕಿದ್ದೀನಿ ನಾನು, ಹಿಂದಿನ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 25ನೇ ಪ್ರಶ್ನೆ ನೋಡಿ. 25ನೇ ಪ್ರಶ್ನೆ ತುಂಬ ಈಸಿಯಾಗಿದೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಕೇಳಿದರೆ, ತುಂಬ ಈಸಿಯಾಗಿದೆ. 26ನೇ ಪ್ರಶ್ನೆ ನೋಡಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಕೇಳಿದರೆ, ಅದರಲ್ಲೂ ಕೂಡ ಇಂಡೈರೆಕ್ಟ್ ಮೆಥಡ್ ಕೇಳಿದರೆ. ಸೊ 26ನೇ ಪ್ರಶ್ನೆ ಕೂಡ ಈಸಿಯಾಗಿದೆ. 27ನೇ ಪ್ರಶ್ನೆ 12 ಅಂಕದ ಪ್ರಶ್ನೆಗಳು. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕೇಳಿದರೆ, ಬ್ಯಾಲೆನ್ಸ್ ಶೀಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ಹೀಗಿದೆ. ಅಡ್ಜಸ್ಟ್ಮೆಂಟ್ಸ್ ನೋಡಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ದು ಅಡ್ಜಸ್ಟ್ಮೆಂಟ್ಸ್. ಸೊ ಇಲ್ಲಿ ಗುಡ್ ವಿಲ್ ನಾವು ವಿಡ್ರಾ ಮಾಡ್ತಾ ಇದ್ದಾರೆ. ಫರ್ನಿಚರ್ ಡಿಪ್ರಿಸಿಯೇಷನ್ ಇದೆ, ಬಿಲ್ಡಿಂಗ್ ಅಪ್ರಿಸಿಯೇಷನ್ ಇದೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇಸ್ ನೋ ಲಾಂಗರ್ ನೆಸೆಸರಿ ಅಂತ ಕೊಟ್ಟಿದ್ದಾರೆ. 28ನೇ ಪ್ರಶ್ನೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಕೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಸು ಹೀಗಿದೆ, ಅಡ್ಜಸ್ಟ್ಮೆಂಟ್ಸ್ ನೋಡಿ. ಅಸೆಟ್ ರಿಯಲೈಸೇಷನ್ ಕೊಟ್ಟಿದ್ದಾರೆ. ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಕೊಟ್ಟಿದ್ದಾರೆ. ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಪೇಮೆಂಟ್ ಆಫ್ ಲಯಬಿಲಿಟಿ ಕೊಟ್ಟಿದ್ದಾರೆ. 29ನೇ ಪ್ರಶ್ನೆ ನೋಡಿ. ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಈ ಒಂದು ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ತುಂಬ ಈಸಿ ಇದೆ, ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 29ನೇ ಪ್ರಶ್ನೆ. 30ನೇ ಪ್ರಶ್ನೆ ನೋಡಿ. ಇಶ್ಯೂ ಅಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಈ ಒಂದು ಚಾಪ್ಟರ್ ಇಂದ ಕೇಳಿದರೆ, ಇದು ಕೂಡ ಸುಲಭವಾಗಿದೆ, ಸಾಲ್ವ್ ಮಾಡ್ಬೋದು. 31ನೇ ಪ್ರಶ್ನೆ ನೋಡಿ. 31ನೇ ಪ್ರಶ್ನೆ ತುಂಬ ಸುಲಭವಾಗಿದೆ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಪ್ರಶ್ನೆ ನೋಡಿ. ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆನ್ ಸರ್ಪ್ಲಸ್, ನಾನ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ, ಶಾರ್ಟ್ ಟರ್ಮ್ ಲಯಬಿಲಿಟಿ. ಸೊ ವಿತ್ ಫಾರ್ಮೇಟ್ ಕೊಟ್ಬಿಟ್ಟಿದ್ದಾರೆ ಅವರೇ. ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್, ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್. ಕರೆಂಟ್ ಅಸೆಟ್ಟಲ್ಲಿ ಇನ್ವೆಂಟ್ರೀಸ್, ಅದರ್ ಕರೆಂಟ್ ಅಸೆಟ್. ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. 32ನೇ ಪ್ರಶ್ನೆ ನೋಡಿ. 6 ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಕ್ವಿಕ್ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ, ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ, ಬುಕ್ ವ್ಯಾಲ್ಯೂ ಪರ್ ಶೇರ್, ಡಿವಿಡೆಂಡ್ ಪೇ ಔಟ್ ರೇಷಿಯೋ. ಇನ್ಫಾರ್ಮೇಷನ್ ನೋಡಿ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು
ನೀವು 6 ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಸಂಪೂರ್ಣ ಉತ್ತರ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಈಗ 3ನೇ ಎಕ್ಸಾಮ್ ಪೇಪರ್ ನೋಡೋಣ ಬನ್ನಿ. ಇದು ಎಕ್ಸಾಮ್ 3ನ ಪೇಪರ್. ಪಾರ್ಟ್ ಎ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. In order to form partnership, there should be at least 2 partners. X, Y, Z are partners sharing profits in the ratio of 3:2:1. If Y retires, the new profit sharing ratio between X and Z will be 3:2 3:1 answer ಆಗುತ್ತೆ. 3:1. Realization account is prepared in case of dissolution answer ಆಗುತ್ತೆ. Equity shareholders are owners. ಕರೆಂಟ್ ಅಸೆಟ್ ಡು ನಾಟ್ ಇನ್ಕ್ಲೂಡ್, ಇಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್, ಇದು ಕರೆಂಟ್ ಲಯಬಿಲಿಟಿ, ಹಾಗಾಗಿ ಇದು ಉತ್ತರ ಆಗುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ. 6ನೇ ಪ್ರಶ್ನೆ, ಡ್ಯಾಶ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಕರೆಂಟ್ ಅಕೌಂಟ್. ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ಓಲ್ಡ್ ರೇಷಿಯೋನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಮೈನಸ್ ಮಾಡಿದ್ರೆ ನಮ್ಗೇನು ಬರುತ್ತೆ? ನ್ಯೂ ರೇಷಿಯೋ ಬರುತ್ತೆ. 8ನೇ ಪ್ರಶ್ನೆ, ಪ್ರಾಫಿಟ್ ಆನ್ ಫಾರ್ಫಿಚರ್ ಆಫ್ ಶೇರ್ ಇಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಮೊದಲನೇ ಪೇಪರಲ್ಲೂ ಬಂದಿತ್ತು, ಇಲ್ಲೂ ಕೂಡ ಬಂದಿದೆ. 10,000 12% ಡಿಬೆಂಚರ್ ಇಶ್ಯೂಡ್ ಅಟ್ ಪಾರ್. ಹಿಯರ್ 12% ಮೀನ್ಸ್ ಇದು ಕೂಡ ರಿಪೀಟ್ ಆಗಿದೆ. ಮೊದಲನೇ ಪೇಪರಲ್ಲೂ ಬಂದಿತ್ತು, ಇಲ್ಲೂ ಬಂದಿದೆ. 12% ಅಂದರೆ ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಎಸ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ನಾವೇನಂತ ಕರಿತೀವಿ? ವರ್ಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಇದು ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಫ್ಯೂಚರ್ ಪ್ರಾಫಿಟ್, ಪ್ರಾಫಿಟಬಿಲಿಟಿ ರೇಷಿಯೋ ಇನ್ ಪರ್ಸೆಂಟೇಜ್, ಲೀವ್ ಎನ್ಕ್ಯಾಶ್ಮೆಂಟ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್, ಡಿಸಲ್ಯೂಷನ್, ಕ್ಲೋಸಿಂಗ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇದು ಉತ್ತರ ಆಗುತ್ತೆ. 1 ಅಂಕದ ಪ್ರಶ್ನೆಗಳು ನೋಡಿ. ಎಕ್ಸ್ಪೆಂಡ್ OPSR, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ರೈಟ್ ಎನಿ ಒನ್ ಟೈಪ್ ಆಫ್ ಡಿಬೆಂಚರ್. 14ನೇ ಪ್ರಶ್ನೆ, ಟ್ರೆಂಡ್ ಅನಾಲಿಸಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಟ್ರೂ ಆರ್ ಫಾಲ್ಸ್? ಟ್ರೂ ಆಗುತ್ತೆ. 15ನೇ ಪ್ರಶ್ನೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸಾಲ್ವೆನ್ಸಿ ರೇಷಿಯೋ. 16ನೇ ಪ್ರಶ್ನೆ, ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. 2 ಅಂಕದ ಪ್ರಶ್ನೆಗಳು ನೋಡಿ. ಸ್ಟೇಟ್ ಎನಿ 2 ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. 18ನೇ ಪ್ರಶ್ನೆ, ರೈಟ್ ದ ಮೀನಿಂಗ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. 19ನೇ ಪ್ರಶ್ನೆ, ಗಿವ್ ದ ಮೀನಿಂಗ್ ಆಫ್ ಕಾಲ್ಸ್ ಇನ್ ಅರಿಯರ್ಸ್. 20ನೇ ಪ್ರಶ್ನೆ, ಸ್ಟೇಟ್ ಎನಿ 2 ಆಬ್ಜೆಕ್ಟ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. 21ನೇ ಪ್ರಶ್ನೆ, ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ನಾನ್ ಕರೆಂಟ್ ಅಸೆಟ್ ಹೆಡ್. ಇದಕ್ಕೆ ಆಲ್ರೆಡಿ ಉತ್ತರ ನಾನು ಹಾಕಿದ್ದೀನಿ, ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪಾರ್ಟ್ ಸಿ ನೋಡಿ. 6 ಅಂಕದ ಪ್ರಶ್ನೆಗಳು. 6 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಪ್ರಾಡಕ್ಟ್ ಮೆಥಡ್ ಕೇಳಿದರೆ ತುಂಬ ಈಸಿ ಇದೆ, ಇದು ಸುಲಭವಾಗಿ ಮಾಡ್ಬೋದು. 23ನೇ ಪ್ರಶ್ನೆ ನೋಡಿ. 23ನೇ ಪ್ರಶ್ನೆಯಲ್ಲಿ ನಿಮಗೆ ಗೇನ್ ರೇಷಿಯೋ ಕೇಳಿದರೆ ಇದು ಕೂಡ ತುಂಬ ಸುಲಭವಾಗಿದೆ, ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. 24ನೇ ಪ್ರಶ್ನೆ ನೋಡಿ. 24ನೇ ಪ್ರಶ್ನೆಯಲ್ಲಿ ಇದು ಡೆತ್ ಆಫ್ ಪಾರ್ಟ್ನರ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದರೆ ಪ್ರಿಪೇರ್ ಬೀಮಾ ಕ್ಯಾಪಿಟಲ್ ಅಕೌಂಟ್, ಅಂದರೆ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಡೆತ್ ಆಗಿದ್ದಾರಲ್ವಾ, ಆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕೇಳಿದರೆ ಇದು ಕೂಡ ತುಂಬ ಸುಲಭವಾಗಿದೆ, ಸಾಲ್ವ್ ಮಾಡ್ಬೋದು. 25ನೇ ಪ್ರಶ್ನೆ, ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಕೇಳಿದರೆ ಇದು ಕೂಡ ತುಂಬ ಸುಲಭವಾಗಿದೆ, ಏನು ಕನ್ಫ್ಯೂಷನ್ಸ್ ಇಲ್ಲ, ಸಾಲ್ವ್ ಮಾಡ್ಬೋದು. 26ನೇ ಪ್ರಶ್ನೆ ನೋಡಿ. 26ನೇ ಪ್ರಶ್ನೆಯಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಕೇಳಿದರೆ ಇದು ಕೂಡ ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. 27ನೇ ಪ್ರಶ್ನೆ ಪಾರ್ಟ್ ಡಿ, 12 ಅಂಕದ ಪ್ರಶ್ನೆಗಳು. ಅದರಲ್ಲಿ 27ನೇ ಪ್ರಶ್ನೆ. 27ನೇ ಪ್ರಶ್ನೆ ನಿಮಗೆ ಅಡ್ಮಿಷನ್ ಆಫ್ ಪಾರ್ಟ್ನರ್ ಕೇಳಿದ್ದಾರೆ ನೋಡಿ. ಬ್ಯಾಲೆನ್ಸ್ ಶೀಟ್ ಹೀಗೆ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ. ಅಡ್ಜಸ್ಟ್ಮೆಂಟ್ಸ್ ನೋಡಿ, ಇಲ್ಲೂ ಕೂಡ ಗುಡ್ ವಿಲ್ ವಿಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಸುಲಭವಾಗಿದೆ, ಅಂತ ಕಷ್ಟ ಏನೂ ಇಲ್ಲ, ಸುಲಭವಾಗಿ ಸಾಲ್ವ್ ಮಾಡ್ಬೋದು. 28ನೇ ಪ್ರಶ್ನೆ ನೋಡಿ. ವಿಡಿಯೋ ಪಾಸ್ ಮಾಡಿಕೊಂಡು ಪ್ರಶ್ನೆ ಬೇಕಿದೆ ಬರ್ಕೊಳ್ಳಿ. 28ನೇ ಪ್ರಶ್ನೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ದು ಕೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಈ ರೀತಿ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಸ್ ನೋಡಿ, ಅಡ್ಜಸ್ಟ್ಮೆಂಟ್ಸು ಹೀಗಿದೆ.
ಇದು ಕೂಡ ತುಂಬ ಸುಲಭವಾಗಿದೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪೇಪರ್ 3 ತುಂಬ ಈಸಿ ಕೊಟ್ಟಿದ್ರು. ಮೊದಲನೇ ಪೇಪರ್ ಮತ್ತು ಎರಡನೇ ಪೇಪರ್ಗೆ ಕಂಪೇರ್ ಮಾಡಿದ್ರೆ ಪೇಪರ್ 3 ಸುಲಭವಾಗಿತ್ತು. 29ನೇ ಪ್ರಶ್ನೆ ನೋಡಿ. 29ನೇ ಪ್ರಶ್ನೆಯು ಕೂಡ ಸುಲಭವಾಗಿದೆ. ಇಲ್ಲಿ ಶೇರ್ ಇಶ್ಯೂಡ್ ಅಟ್ ಪ್ರೀಮಿಯಂ ಈ ಒಂದು ಕಾನ್ಸೆಪ್ಟ್ ಇದೆ. ಇದು ಕೂಡ ಸುಲಭವಾಗಿ ಸಾಲ್ವ್ ಮಾಡ್ಬೋದು. 29ನೇ ಪ್ರಶ್ನೆ. 30ನೇ ಪ್ರಶ್ನೆ ನೋಡಿ. ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದರೆ ಇಲ್ಲಿ 4 ಸಿಚುವೇಶನ್ ಕೊಟ್ಟಿದ್ದಾರೆ. 4 ಸಿಚುವೇಶನ್ ಮೇಲೆ ಜರ್ನಲ್ ಎಂಟ್ರಿ ಕೇಳಿದರೆ ಸುಲಭವಾಗಿದೆ. 31ನೇ ಪ್ರಶ್ನೆ. 31ನೇ ಪ್ರಶ್ನೆಯೂ ಕೂಡ ನಿಮಗೆ ಸುಲಭವಾಗಿ ಕೇಳಿದರೆ. ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದರೆ ನೋಡಿ. ಬ್ಯಾಲೆನ್ಸ್ ಶೀಟ್ ಏನೇನು ಕೊಟ್ಟಿದ್ದಾರೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಸೈಡ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಅಸೆಟ್ ಸೈಡ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೀವು ಹೆಡ್ಡಿಂಗ್ಸ್ ಬರೆದ್ಬಿಟ್ಟು ಆಮೇಲೆ ಆ ಪರ್ಟಿಕ್ಯುಲರ್ ಹೆಡ್ಡಿಂಗ್ಸಲ್ಲಿ ಯಾವ ಯಾವ ಐಟಮ್ ಬರುತ್ತೆ ಅದನ್ನು ಬರೀಬೇಕಾಗುತ್ತೆ. ಇದು ಕೂಡ ತುಂಬ ಸುಲಭವಾಗಿದೆ. ನೆಕ್ಸ್ಟ್ ಕಡೆಯ ಪ್ರಶ್ನೆ 6 ರೇಷಿಯೋಸ್ ಕೇಳಿದ್ದಾರೆ. ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಕರೆಂಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಇದಕ್ಕೆ ಇನ್ಫಾರ್ಮೇಷನ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಕೊಟ್ಬಿಟ್ಟು 6 ರೇಷಿಯೋಗಳನ್ನ ಕೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ತುಂಬ ಸುಲಭವಾಗಿದೆ. ಇದಕ್ಕೆ ಉತ್ತರ ಆಲ್ರೆಡಿ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ, ಕೀ ಆನ್ಸರ್ ಮತ್ತು ಯಾವ ರೀತಿ ಮಾರ್ಕ್ಸ್ ಅಲಾಟ್ ಆಗುತ್ತೆ ಅಂತ. ಆ ವಿಡಿಯೋ ಒಮ್ಮೆ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಕೆಂಡ್ PUCಗೆ ಸಂಬಂಧಪಟ್ಟ ಪೂರ್ತಿ ಸಿಲೆಬಸ್ಸನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಕೌಂಟೆನ್ಸ್ಗೆ ಸಂಬಂಧಪಟ್ಟಂತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡೀಸ್ ಮತ್ತು ಎಕನಾಮಿಕ್ಸ್ಗೂ ಸಂಬಂಧಪಟ್ಟಂತೆ ಸಂಪೂರ್ಣ ಸಿಲೆಬಸ್ನ ನಾವು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.